ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಆಪರೇಟಿಂಗ್ ಸಿಸ್ಟಮ್ ಸೀರೀಸಲ್ಲಿ ಎರಡನೇ ವಿಡಿಯೋ ಆಗಿರುವಂಥ ಕಂಪ್ಯೂಟರ್ ಸಿಸ್ಟಮ್ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ಕಂಪ್ಯೂಟರ್ ಸಿಸ್ಟಮ್ ಆರ್ಗನೈಸೇಷನಲ್ಲಿ ಮೇಜರಾಗಿ 3 ಪಾರ್ಟ್ಸ್ ಬರ್ತಾ ಹೋಗುತ್ತೆ. ಯಾವುದ್ಯಾವುದು ಅಂದರೆ ಮೊದಲನೇದು ಕಂಪ್ಯೂಟರ್ ಸಿಸ್ಟಮ್ ಆಪರೇಷನ್ಸ್, ಕಂಪ್ಯೂಟರ್ ಸಿಸ್ಟಮ್ ಆಪರೇಷನ್ಸ್. ಎರಡನೇದು ಸ್ಟೋರೇಜ್ ಸ್ಟ್ರಕ್ಚರ್. ಮೂರನೇದು ಇನ್ಪುಟ್ ಔಟ್ಪುಟ್ ಸ್ಟ್ರಕ್ಚರ್. ಮೂರು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳು ಈ ಕಂಪ್ಯೂಟರ್ ಸಿಸ್ಟಮ್ ಆರ್ಗನೈಸೇಷನಲ್ಲಿ ಬರ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಸಿಸ್ಟಮ್ ಆಪರೇಷನ್ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇನ್ನು 2 ವಿಡಿಯೋದಲ್ಲಿ ಸ್ಟೋರೇಜ್ ಸ್ಟ್ರಕ್ಚರ್ ಮತ್ತು ಇನ್ಪುಟ್ ಔಟ್ಪುಟ್ ಸ್ಟ್ರಕ್ಚರನ್ನು ನೋಡ್ತಾ ಹೋಗೋಣ. ಒಂದೇ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಕವರ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಕಂಪ್ಯೂಟರ್ ಸಿಸ್ಟಮ್ ಆಪರೇಷನ್, ಈ ಕಂಪ್ಯೂಟರ್ ಸಿಸ್ಟಮ್ ಆಪರೇಷನ್ಸ್ ಅಂತ ಬಂದಾಗ ಮೊದಲಿಗೆ ಏನಾಗುತ್ತೆ ಅಂತಂದರೆ ಇಟ್ ವರ್ಕ್ಸ್ ಫಾರ್ ಮೋರ್ ದೆನ್ ಒನ್ ಸಿ ಪಿ ಯುಸ್. ಇಟ್ ವರ್ಕ್ಸ್ ಫಾರ್ ಮೋರ್ ದೆನ್ ಒನ್ ಸಿ ಪಿ ಯು ಇದ್ದರೆ ಇದು ಕಂಪ್ಯೂಟರ್ ಸಿಸ್ಟಮ್ ಆಪರೇಷನ್ಸ್ ಅದಕ್ಕೆ ವರ್ಕ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಡಿವೈಸ್ ಕಂಟ್ರೋಲರ್ಸ್ ಅಂತ ಇರ್ತವೆ. ಡಿವೈಸ್ ಕಂಟ್ರೋಲರ್ಸ್, ಈ ಡಿವೈಸ್ ಕಂಟ್ರೋಲರ್ಸು ಕನೆಕ್ಟೆಡ್ ಥ್ರೂ ಕಾಮನ್ ಬಸ್ ಅಂದರೆ ನಾವು ಟ್ರಾವೆಲ್ ಮಾಡೋದಕ್ಕೋಸ್ಕರ ಆಪರೇಷನ್ಸ್ನ ಮಧ್ಯೆ ಅಥವಾ ಪ್ರೋಸೆಸ್ನ ಮಧ್ಯೆ ಟ್ರಾವೆಲ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಅದರಲ್ಲಿ ಡಿವೈಸ್ ಕಂಟ್ರೋಲರ್ಸ್ ಏನು ಮಾಡುತ್ತೆ ಅಂದರೆ ಕಾಮನ್ ಬಸ್ಸಲ್ಲಿ ಡಿಫ್ರೆಂಟ್ ಡಿವೈಸ್ ಕಂಟ್ರೋಲರ್ಸು ಕನೆಕ್ಟ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಶೇರ್ಡ್ ಮೆಮೊರಿ ಇವೇನು ಮಾಡ್ತವೆ ಅಂದರೆ ಅಸೆಸ್ ದ ಶೇರ್ಡ್ ಮೆಮೊರಿ ಶೇರ್ ಆಗ್ತಾ ಹೋಗುತ್ತೆ. ಯಾಕಂದರೆ ಮಲ್ಟಿಪಲ್ ಪ್ರೋಸೆಸ್ಸಲ್ಲಿರೋದ್ರಿಂದ ಮಲ್ಟಿ ಟಾಸ್ಕಿಂಗ್ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಮೆಮೊರಿ ಶೇರ್ ಆಗ್ತಾ ಹೋಗುತ್ತೆ. ಸೊ ಮೇಜರಾಗಿ ಒಂದು ಡಯಾಗ್ರಾಮ್ನ ನೋಡ್ತಾ ಹೋಗೋಣ. ಮೊದಲಿಗೆ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ನೆಕ್ಸ್ಟ್ ಕೆಳಗಡೆ ಬಂದರೆ ಮೆಮೊರಿ. ಈ ಮೆಮೊರಿ ಯಾವುದಕ್ಕೆ ಕನೆಕ್ಟ್ ಆಗಿರುತ್ತೆ? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU. ನೆಕ್ಸ್ಟ್ ಡಿಸ್ಕ್ ಕಂಟ್ರೋಲರ್. ಮೂರನೇದು USB ಕಂಟ್ರೋಲರ್ಸ್. ನಾಲ್ಕನೇದು ಗ್ರಾಫಿಕ್ ಅಡಾಪ್ಟರ್ಸ್ ಇದಕ್ಕೆ ಕನೆಕ್ಟ್ ಆಗ್ತಾ ಇರುತ್ತೆ. ಈಗ ಅದಕ್ಕೆ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಈ ಡಿಸ್ಕ್ ಕಂಟ್ರೋಲರ್ಸಲ್ಲಿ ಯಾವ ಬರ್ತವೆ ಅಂದರೆ ಮೇಜರಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸ್ಕ್ಸ್ ಬರ್ತವೆ. ಹಾರ್ಡ್ವೇರ್ ಡಿಸ್ಕ್ಸ್ ಇರ್ಬೋದು, ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸ್ಕ್ಸ್ ಬರುತ್ತೆ. ನೆಕ್ಸ್ಟ್ USB ಏನು ಬರುತ್ತೆ ಅಂದರೆ ಮೌಸ್, ನಾವು ಇನ್ಪುಟ್ ಕೊಡೋದಕ್ಕೆ ಯೂಸ್ ಮಾಡುವಂಥದ್ದು. ಕೀಬೋರ್ಡ್ ಇರ್ಬೋದು. ನೆಕ್ಸ್ಟ್ ಪ್ರಿಂಟರ್ಸ್ ಎಲ್ಲ USB ಕಂಟ್ರೋಲರ್, ಯಾಕಂದರೆ USB ಮುಖಾಂತರ ಇವು ಕನೆಕ್ಟ್ ಆಗಿರ್ತವೆ. ನೆಕ್ಸ್ಟ್ ಗ್ರಾಫಿಕ್ ಅಡಾಪ್ಟರ್ ಅಂತ ಬಂದಾಗ ಮೇಜರಾಗಿ ಬರೋದು ನಮಗೆ ಮಾನಿಟರ್. ಯಾಕಂದರೆ ಮಾನಿಟರಲ್ಲೇ ನಮಗೆ ಏನೇನು ಪ್ರೋಸೆಸ್ ನಡೀತಿದೆ ಅನ್ನೋದು ಕೂಡ ನಮಗೆ ಕಾಣಿಸ್ತಾ ಹೋಗೋದು ಇಲ್ಲಿ ಮಾನಿಟರಲ್ಲಿ. ಅದಕ್ಕೋಸ್ಕರ ಮಾನಿಟರ್ ಗ್ರಾಫಿಕ್ ಅಡಾಪ್ಟರ್ ಅಂಡರು ಬರ್ತಾ ಹೋಗುತ್ತೆ. ಸೊ ಈ ಕಂಪ್ಯೂಟರ್ ಸಿಸ್ಟಮ್ ಆಪರೇಷನ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ಎಕ್ಸಿಕ್ಯೂಟ್ ಕನ್ಕರೆಂಟ್ಲಿ ಈ ಏನು CPU ಇರ್ಬೋದು ಅಥವಾ USB ಕಂಟ್ರೋಲರ್ಸ್ ಇರ್ಬೋದು, ಇವೆಲ್ಲ ಕನ್ಕರೆಂಟ್ಲಿ ಆಪ್ರೇಟ್ ಆಗಿಬಿಟ್ಟು ಮಲ್ಟಿ ಟಾಸ್ಕಿಂಗ್ ಅಥವಾ ಮಲ್ಟಿ ಪ್ರೊಸೆಸಿಂಗಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ CPU ಏನು ಮಾಡುತ್ತೆ ಅಂದರೆ ಮೂವ್ಸ್ ದ ಡಾಟಾ ಫ್ರಮ್ ಆರ್ ಟು ಮೇನ್ ಮೆಮೊರಿಗೆ CPU ಏನು ಮಾಡುತ್ತೆ, ನಮ್ಮ ಡಾಟಾನ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಅಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ಬೋದು? ಟು ಆರ್ ಫ್ರಮ್. ಎಲ್ಲಿಂದ? ಅದೊಂಥರ CPU ಒಂಥರ ಮಿಡಲ್ ಮ್ಯಾನ್ ಇದ್ದಂಗೆ. ಲೋಕಲ್ ಬಫರ್ಸ್ ಮತ್ತು ಮೇನ್ ಮೆಮೊರಿಯ ಮಧ್ಯೆ CPU ಡಾಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಡಿವೈಸ್ ಕಂಟ್ರೋಲರ್ ಕಾಸಸ್ ದ ಇಂಟರಪ್ಟ್. ಡಿವೈಸ್ ಕಂಟ್ರೋಲರ್ಸ್ ಏನು ಮಾಡ್ತವೆ ಅಂತ ಅಂದರೆ ಡಿವೈಸ್ ಕಂಟ್ರೋಲರ್ಸ್ ಏನು ಮಾಡುತ್ತೆ ಅಂತ ಅಂದರೆ ಕಾಸ್ ಇಂಟ್ರಪ್ಟ್.
ಇಂಟ್ರಪ್ಟ್ನ ಕಾಸ್ ಮಾಡ್ತಾ ಹೋಗ್ತವೆ. ಈ ಇಂಟ್ರಪ್ಟ್ನ ಏನು ಕಾಸ್ ಮಾಡ್ತವೆ ಅಂತ ಅಂದರೆ, ಅವು ಡಿವೈಸ್ ಕಂಟ್ರೋಲರ್ಸ್ ಒಂದು ಸಿಗ್ನಲ್ನ ಕೊಡಬೇಕಾಗಿರುತ್ತೆ. ಏನು? ಟೆಲ್ ಆಪ್ರೇಷನ್, ಅವಕ್ಕೆ ಏನು ಆಪ್ರೇಷನನ್ನು ಅಸೈನ್ ಮಾಡಿದ್ರು ಆ ಆಪ್ರೇಷನ್ ಕಂಪ್ಲೀಟ್ ಆಗಿದೆ, ಕಂಪ್ಲೀಟೆಡ್ ಅಂತ ಯಾವುದಕ್ಕೆ ಸಿಗ್ನಲ್ನ ಕೊಡಬೇಕು? ಅವು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ಗೆ ಕೊಡಬೇಕು. ಅದಕ್ಕೋಸ್ಕರ ಏನು ಮಾಡ್ತವೆ ಅಂದರೆ ಇಂಟ್ರಪ್ಟನ್ನು ಕೊಡ್ತಾ ಹೋಗ್ತವೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಇನ್ನು ಉಳಿದಿರೋಂಥ ಸ್ಟೋರೇಜ್ ಸ್ಟ್ರಕ್ಚರ್ ಮತ್ತು ಇನ್ಪುಟ್ ಔಟ್ಪುಟ್ ಸ್ಟ್ರಕ್ಚರ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.